ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರೇ, ವೇದಿಕೆ ಮೇಲೆ ಬಂಡೆಪ್ಪ ಕಾಶಂಪಣ್ಣವರು ಇದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಈ ಚುನಾವಣೆ ಕಾಂಗ್ರೆಸ್ ಎನ್ಡಿಎ ಪಕ್ಷದ ಚುನಾವಣೆ ಅಂತ ನೀವು ಪರಿಗಣಿಸಬೇಡಿ. ಈ ಚುನಾವಣೆ ಭಾರತ ದೇಶದ ಭವಿಷ್ಯದ ಚುನಾವಣೆ. ಬಹಳ ವಿಚಾರದ ಆಧಾರದ ಮೇಲೆ ಭಾರತವನ್ನ ವಿಶ್ವಗುರು ಎನ್ನುವ ನಿಟ್ಟಿನಲ್ಲಿ ಭಾರತ ದೇಶದ ಹೆಸರನ್ನ ಪ್ರಪಂಚದಾದ್ಯಂತ ಕೊಂಡಾಡುವಂಗೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಮಣ್ಣಿನ ಮಗ ಶ್ರೀ ಎಚ್ ಡಿ ದೇವೇಗೌಡರು. ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನ ಎನ್ಡಿಎ ಪಕ್ಷದ ಅಭ್ಯರ್ಥಿ ಕುಮಾರಣ್ಣ, ಕರುಣಾಮಯಿ ತಾಯಿ ಹೃದಯದಂತ ಕುಮಾರಣ್ಣ ಅವರಿಗೆ ನೀಡುವುದರ ಮುಖಾಂತರ ಈ ತಾಲೂಕಿನಲ್ಲಿ 40-50 ಸಾವಿರ ಮತಗಳ ಅಂತರದಿಂದ ಕುಮಾರಣ್ಣನ ಮುನ್ನಡೆಯನ್ನ ಕಾಯ್ದುಕೊಳ್ಬೇಕಾಗಿದೆ. ಕುಮಾರಣ್ಣವರಾಗ್ಲಿ, ನೆಲ್ಮೆಯ ಪ್ರಧಾನಿ ದೇವೇಗೌಡರ, ಮಾಜಿ ಪ್ರಧಾನಿಗಳಂತ ದೇವೇಗೌಡರಾಗ್ಲಿ, ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರಾಗ್ಲಿ ಯಾವತ್ತೂ ಕೂಡ ಜಾತಿ ಆಧಾರದಲ್ಲಿ ರಾಜಕಾರಣವನ್ನ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಏನೇ ಯೋಜನೆಗಳು ಕೊಟ್ಟಿದ್ರು, ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಯಾವ್ದಾರ ಜಾತಿ ಆಧಾರದ ಮೇಲೆ ಸಾಲ ಮನ್ನಾ ಮಾಡಿದ್ರ? ಎಲ್ಲಾ ಜನಾಂಗದ ರೈತ ಕುಟುಂಬಗಳಿಗೆ ಸಾಲವನ್ನ ಮನ್ನಾ ಮಾಡಿದ್ರು. ವಿಶೇಷವಾಗಿ ತಾಯಂದ್ರು ಸಮೃದ್ಧಿಯ ಬದುಕನ್ನ ಕಟ್ಕೊಳ್ಳಿ ಅಂತ ಆದಾಯ ಬರ್ತಕ್ಕಂಥ ಮೂಲ ಸರಾಯಿ ಮತ್ತು ಲಾಟರಿಯನ್ನ ನಿಷೇಧ ಮಾಡಿದ್ರು. ಯಾರಿಗೋಸ್ಕರ ನಿಷೇಧ ಮಾಡಿದ್ರು? ತಾಯಿಯವರು ಚೆನ್ನಾಗಿರ್ಲಿ ಅಂತ. ನಿಮ್ ಮನೆಗೆ ಬರ್ತಾರೆ, 2,000 ಕೊಡ್ತಾ ಇದೀವಿ, ನಿಮ್ ಆಧಾರ್ ಕಾರ್ಡ್ ಕೊಡಿ, ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ, ನಾವು ಗೆದ್ರೆ 1 ಕೋಟಿ 1 ಲಕ್ಷ 1 ವರ್ಷಕ್ಕೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ತಾಯಂದ್ರು ಮರಳಾಗ್ಬೇಡಿ. ಕುಮಾರಣ್ಣನ್ಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಮಹಿಳೆಯರು. ಮನೆ ಸುಡ್ತಾ ಇದಾರೆ, ಜಮೀನ್ ಸುಡ್ತಾ ಇದಾರೆ, ಆ ಬಿಸಿಲೇ ತಡ್ಕೊಂಡಿದ್ದೀರಿ. ಇನ್ನು 10 ನಿಮಿಷ ಕುಮಾರಣ್ಣ ಮಾತಾಡ್ತಾರೆ. ಆ ಬಿಸಿಲಿನ ತಾವೆಲ್ಲ ದಯಮಾಡಿ ಒಂಚೂರು ತಡ್ಕೊಳ್ಳಿ. ನಿಮ್ಗೆ ಬಹಳಷ್ಟು ವಿಚಾರಗಳು ಅವ್ರು ಮಾತಾಡೋದಿದೆ. ಇಲ್ಲಿ ಎಲ್ಲರೂ ಬಂದಿರೋ ಕುಮಾರಣ್ಣ ಅವ್ರ ಮಾತು ಕೇಳಕ್ಕೆ ಅನ್ನೋದು ಮುಖ್ಯವಾದ ವಿಚಾರ. ನಾನೊಂದು 2-3 ವಿಚಾರಗಳನ್ನ ತಮ್ಗೆ ಹೇಳ್ಬಿಟ್ಟು ನಾನು ಕುಮಾರಣ್ಣ ಬಿಟ್ಕೊಡ್ತೀನಿ. ಇವತ್ತು ಒಕ್ಕಲಿಗರ ನಾಯಕತ್ವಕ್ಕೆ ಎಲ್ಲರೂ ಪಾಪ ಪರದಾಡ್ತಾ ಇದ್ದಾರೆ ಅಲ್ವಾ? ಒಕ್ಕಲಿಗರ ನಾಯಕತ್ವ ಬೇಕು ನಿಮ್ಗೆ, ಪರದಾಡ್ತಾ ಇದ್ದೀರಿ. ಯಾಕೆ? ನಂಜನಗೂಡ ಹತ್ರ ಪಾಂಡವಪುರ ಬಸ್ ಬಿತ್ತೋದಾಗ ಒಕ್ಕಲಿಗರ ನೆನಪಾಗ್ಲಿಲ್ವಾ ನಿಮ್ಗೆ? ಒಕ್ಕಲಿಗರ ನೆನಪಾಗ್ಲಿಲ್ವಾ? ಇದೇ ಪಾಂಡವಪುರ ನಾಲೆಗೆ ಮಕ್ಕಳು ಬಿದ್ದೋದ್ರಲ್ಲ, ಶಾಲಾ ಮಕ್ಕಳುಗಳು, ಆಗ ಒಕ್ಕಲಿಗರ ನೆನಪಾಗ್ಲಿಲ್ವಾ? ಇವತ್ತು ರೋಡಲ್ಲಿ ಒಕ್ಕಲಿಗರ ನಾಯಕತ್ವ ಸುದ್ದಿ ಮಾತಾಡ್ತೀರಾ? ಅವತ್ತು ಕುಮಾರಣ್ಣ ಬರ್ಬೇಕಾಗಿತ್ತು ಮನೆಗೆ ಸಾಕ್ತಾನೆ ಹೇಳಕ್ಕೆ. ಯಾಕೆ ಜನ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ ದೇವೇಗೌಡ ಅಂತಾರೆ ಅಂದ್ರೆ ಅವ್ರು ಕಷ್ಟಕ್ಕೆ ಹೇಳ್ತಾರೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ತಿನ್ನಾಗಿ ಮಾತಾಡಿದ್ರೆ ಯಾರು ದಡ್ರಿಲ್ಲ ಈ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ನಮ್ಮ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಎಲ್ಲ ಭಸ್ಮ ಮಾಡ್ಬಿಟ್ರು. ಈ ಕಾಂಗ್ರೆಸ್ ನವ್ರು ಅವಕಾಶ ಕೊಟ್ರಿ 136 ಜನ ಗೆಲ್ಸಿದ್ರಿ. ನೀರಿತ್ತು, ಕಟ್ಟೆಯಲ್ಲಿ ನೀರು ಬಿಡ್ಲಿಲ್ಲ, ಜಮೀಕರಿಗೆ ನೀರಿಲ್ಲ, ಕೆರೆ ಕಟ್ಟೆಗಳು ಒಣಗೋಯ್ತು. ಕೇವಲ ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಚುನಾವಣೆ ನಿಂತಿರೋ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕ್ಕೆ ಕೆರೆ ಕಟ್ಟೆಗಳೆಲ್ಲ ಒಡಿಸ್ಬಿಟ್ರು. ಮಂಡ್ಯ ಜಿಲ್ಲೆ ಜನರ ಬದುಕನ್ನ ಹಾಳು ಮಾಡ್ಬಿಟ್ರು. ಹಾಗಾಗಿ ಇವ್ರು ಒಳ್ಳೇದಾಗ ದೇವ್ರು ಇವ್ರು ನಿಜವಾಗ್ಲೂ ಒಳ್ಳೇದ್ ಮಾಡೋದಿಲ್ಲ. ನಮ್ಮ ರೈತರ ಶಾಪ ಅವ್ರು ತಟ್ಟಂತೆ ಅಂತ ಈ ಸಭೆ ಮುಖಾಂತರ ನಾನು ಹೇಳ್ತಾ ನಮ್ಗೆಲ್ಲ ಒಂದು ವಿಚಾರ, ಇವತ್ತು ಕುಮಾರಣ್ಣವರ ಗೆಲುವು ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಗೆಲುವು ಅಷ್ಟು ಪ್ರಮುಖವಾಗಿದೆ. ಇವತ್ತು ರೈತಾಪಿ ವರ್ಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2014ರಲ್ಲಿ ತಾವು ತಗೊಂಡಂತ ಒಂದು ತೀರ್ಮಾನ ಇವತ್ತು ನನ್ನಂತ ಒಬ್ಬ ರೈತನ ಮಗ ಸಂಸತ್ತನ್ನು ಪ್ರವೇಶ ಮಾಡಬಹುದು ಅಂತಕ್ಕಂಥದ್ದನ್ನ 3,500 ಲೀಡನ್ನ ನಿಮ್ಮ ಮನೆ ಮಗ ಪುಟ್ಟರಾಜಿಗೆ ಕೊಡೋದ್ರ ಮುಖಾಂತರ ನನ್ನ ಸಂಸದನಾಗಿ ಆಯ್ಕೆ ಮಾಡಿಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಬಂಧುಗಳೇ, ಇವತ್ತು ಕುಮಾರಣ್ಣವರ ಅಭ್ಯರ್ಥಿಗಳನ್ನ ಮಾಡಿರ್ತಕ್ಕಂಥದ್ದು ಬಹುತೇಕ
ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿ ಕುಮಾರಣ್ಣವನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಅವರನ್ನ ಅಭ್ಯರ್ಥಿಗಳಾಗಿ ಭಗವಂತನಿಂದ ಕರ್ತಂದಿದ್ದೇವೆ. ಬಂಧುಗಳೇ, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ಅತ್ಯಂತ ಪ್ರಬಲವಾಗಿ ಇವತ್ತು ಕುಮಾರಣ್ಣವರನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ನಮ್ಮ ಡಾಕ್ಟರ್ ರವೀಂದ್ರ ಅವರು ಇಂಥ ಮಾತಾಡಿದ್ರು. ಇವತ್ತು ಏನು ಕಾಂಗ್ರೆಸ್ನವರು ನಡ್ಕೊಳ್ತಾ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಅಧಿಕಾರದ ಒಂದು ದುರಹಂಕಾರದ ಪರಮಾವಧಿಯನ್ನು ಅವರು ಎಳೆಯಾಗಿ ಮುಂದೆ ಬಿಡಿಸಿಟ್ಟಿದ್ದಾರೆ. ಇವತ್ತಿನ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಹಿರಿಯರ ಒಂದು ಸಲಹೆ ಮೇರೆಗೆ ಹಲವಾರು ಪಕ್ಷಗಳ ಸ್ನೇಹಿತರುಗಳ ಒತ್ತಾಯದ ಮೇರೆಗೆ ಈ ಒಂದು ಮಂಡ್ಯ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಾನೇನು ಅಭ್ಯರ್ಥಿಯಾಗಿದ್ದೇನೆ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಶ್ರೀರಂಗಪಟ್ಟಣದ ಎಲ್ಲ ನನ್ನ ತಂದೆ ತಾಯಿಗಳ ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ. ಪ್ರಥಮವಾಗಿ ಈ ಒಂದು ಊರು ಬಿಸಿಲೇರಿದೆ. ದಿನೇ ದಿನೇ ನಮ್ಮ ಒಂದು ಭಾಗದಲ್ಲಿ ಈ ರೀತಿಯ ಬಿಸಿಲನ್ನು ನಾವು ಹಿಂದೆ ಕಾಣ್ತಿರಲಿಲ್ಲ. ಇಂಥ ಒಂದು ಉರಿ ಬಿಸಿಲಿನಲ್ಲೂ ಸಹ ಶ್ರೀರಂಗಪಟ್ಟಣದ ಪ್ರತಿಯೊಂದು ಗ್ರಾಮಗಳಿಂದ ನನ್ನ ತಂದೆ ತಾಯಿಗಳು ಯುವಕರು ಅತ್ಯಂತ ಉತ್ಸಾಹದಲ್ಲಿ ಒಂದು ಮೈದಾನದಲ್ಲಿ ತಾವೆಲ್ಲ ಏನು ಕೂತಿದ್ದೀರಿ. ನಿಮ್ಮ ಈ ಒಂದು ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಡಾಕ್ಟರ್ ರವೀಂದ್ರ ಅವರು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರ ಒಂದು ಚಿಂತನೆಗಳು, ಅವರ ಭಾವನೆಗಳು ಏನಿದೆ ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ ನಾನು ಗಮನಿಸಿದ್ದೇನೆ ಹಲವಾರು ಸಂದರ್ಭದಲ್ಲಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.